ನಾನು ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ, ಅವರು ಕೂಡ ಎನ್ಕ್ವೈರಿಯನ್ನ ಕಂಪ್ಲೀಟ್ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು ಅಂತ. ಅದರ ಜೊತೆಗೆ ನಾನು ಬ್ಯಾಂಗ್ಳೂರು RC ಅವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ, ಇದನ್ನ ಎನ್ಕ್ವೈರಿ ಮಾಡಿ ಅಂತ. ಸೊ ಅಂದ್ರೆ ನಮ್ಮ ರೀಜನಲ್ ಕಮಿಷನರ್ ಅವ್ರ ಕಡೆಯಿಂದಾನು ನಾನು ತನಿಖೆ ಮಾಡಿಸ್ತೇನೆ. ಏತನ್ಮಧ್ಯ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ, ಇದು ಹೇಗಾಯ್ತು, ಇದೆಲ್ಲ ಎಲ್ಲೋ ಒಂದು ಕಡೆ ಆಡಳಿತ ವ್ಯವಸ್ಥೆಯ ಮೇಲೆ ಜನಗಳ ವಿಶ್ವಾಸ ಕುಂದೋದಕ್ಕೆ ಇಂಥ ಒಂದೆರಡು ಪ್ರಕರಣ ಆದರೂ ಕೂಡ ಅದರ ಪರಿಣಾಮ ಬಹಳ ದೊಡ್ಡದಾಗುತ್ತೆ. ಸೊ ಇದನ್ನ ನಾವು ಮೂಲವನ್ನ ಪತ್ತೆ ಹಚ್ಚಿ ಮೂಲದಲ್ಲಿ ಇದಕ್ಕೆ ಪರಿಹಾರ ಹುಡುಕ್ಲಿಲ್ಲ ಮತ್ತು ತಪ್ಪು ಮಾಡಿದವರಿಗೆ ಬರೀ ಸಸ್ಪೆನ್ಷನ್ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಬರೀ FIR ಕೊಟ್ಟರು ಆಗೋದಿಲ್ಲ. ಬೀಸೋದನ್ನೇ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳಿ ಆಗಬಾರದು. ಆ ಕಾರಣದಿಂದ ಅವರು ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ, ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಎನ್ಕ್ವೈರಿ ಆಗಿ ಅವರು ಟರ್ಮಿನೇಷನ್ ಆಗಬೇಕು ಸರ್ವಿಸ್ ಇಂದ ನಾಳೆ. ಮತ್ತು ನಾನು ಇಷ್ಟೇ ಅಲ್ಲದೆ ಬ್ಯಾಂಗ್ಳೂರ್ನ ರೀಜನಲ್ ಕಮಿಷನರ್ಗೂ ಹೇಳಿದ್ದೇನೆ, ಇದನ್ನ ಎನ್ಕ್ವೈರಿ ಮಾಡಬೇಕು ಅಂತ. ಖಂಡಿತವಾಗಿ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಅದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂತ ಎಲ್ಲಾ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅರಣ್ಯದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ರೈತರೇನಿದ್ದಾರೆ ಅವ್ರಿಗೆ